ಲೋಕಸಭಾ ಚುನಾವಣೆಗೆ ಕಾಂಗ್ರೆಸ್ ಪಾಳೆಯದಲ್ಲಿ ರಣತಂತ್ರವನ್ನ ಹೆಣೆಯಲಾಗ್ತಾ ಇದೆ. ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಗೆ ಬಿ ಫಾರ್ಮ್ ಅನ್ನ ನೀಡಲಾಗಿದೆ. ಡಿಕೆ ಸುರೇಶ್ಗೆ ಬಿ ಫಾರ್ಮ್ ಅನ್ನ ನೀಡಿದ್ದಾರೆ ಕೆಪಿಸಿಸಿ ಅಧ್ಯಕ್ಷ ಡಿಕೆಶಿ. ನಾವು ಚುನಾವಣೆಯನ್ನ ಇಂದು ಫೇಸ್ ಮಾಡ್ತಾ ಇಲ್ಲ, ಪ್ರತಿದಿನವೂ ಫೇಸ್ ಅನ್ನ ಮಾಡ್ತಾ ಇದ್ದೀವಿ, ರೂಪುರೇಷೆಗಳನ್ನ ಹಾಕೊಳ್ತೇವೆ ಅನ್ನುವಂತ ವಿಚಾರವನ್ನ ಕೂಡ ಇದೇ ಸಂದರ್ಭದಲ್ಲಿ ಹೇಳಿದ್ದಾರೆ. ಸುರೇಶ್ ಪ್ರತಿ ಮನೆಗೂ ಕೆಲಸ ಮಾಡಿದ್ದಾರೆ. ಕೋವಿಡ್ ವೇಳೆ ಪ್ರತಿ ಮನೆಗೆ ಸಹಾಯ ಮಾಡಿದ್ದಾರೆ. ಈ ಬಾರಿಯೂ ಡಿಕೆ ಸುರೇಶ್ ಗೆಲ್ತಾರೆ ಅಂತ ಡಿಕೆಶಿ ಮಾತನಾಡಿದ್ದಾರೆ. ಲೋಕಸಭಾ ಚುನಾವಣೆಗೆ ಕಾಂಗ್ರೆಸ್ ಪಾಳೆಯದಲ್ಲಿ ರಣತಂತ್ರವನ್ನ ಹೆಣೆಯಲಾಗ್ತಾ ಇದೆ. ದಿನದಿಂದ ದಿನಕ್ಕೆ ಹೊಸ ರೀತಿಯಾದಂತ ಪ್ರಯತ್ನಗಳು, ಪ್ರಚಾರಗಳು ನಡೀತಾನೆ ಇದೆ. ಈಗ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಗೆ ಬಿ ಫಾರಂ ಅನ್ನ ವಿತರಿಸಿ ಡಿಕೆ ಸುರೇಶ್ಗೆ ಬಿ ಫಾರಂ ಅನ್ನು ನೀಡಿದಂತ ಕೆಪಿಸಿಸಿ ಅಧ್ಯಕ್ಷ ಡಿಕೆಶಿ ಮಾತನಾಡಿದ್ದಾರೆ. ನಾವು ಚುನಾವಣೆಯನ್ನ ಇವತ್ತಲ್ಲ ಪ್ರತಿದಿನ ಫೇಸ್ ಮಾಡ್ತೀವಿ ಅಂತ ಅವ್ರು ಹೇಳಿದ್ದಾರೆ. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ. ಇವತ್ತು ನಾಮಿನೇಷನ್ ಅನ್ನ ಸಲ್ಲಿಸೋಕೆ ಡಿಕೆ ಸುರೇಶ್ ಅವರು ತಯಾರಿಯನ್ನ ಮಾಡ್ಕೊಂಡಿದ್ದಾರೆ. ಸಿಎಂ ಮತ್ತು ಡಿಸಿಎಂ ಇವರಿಗೆ ಸಾಥ್ ನೀಡ್ತಾ ಇದ್ದಾರೆ. ಅಭಿಮಾನಿಗಳು, ಕಾರ್ಯಕರ್ತರು ಕೂಡ ಇದೇ ಸಂದರ್ಭದಲ್ಲಿ ಸಾಥ್ ನೀಡ್ತಾ ಇದ್ದಾರೆ. ಬೆಂಗಳೂರು ಗ್ರಾಮಾಂತರ ಕ್ಷೇತ್ರ ಈ ಬಾರಿ ಜಿದ್ದಿನ ಕಣವಾಗಿದೆ. ಬಹಳ ಸಲೀಸಾಗಿ ಸುರೇಶ್ ಅವರು ಯಾವಾಗ್ಲೂ ಗೆಲ್ತಾ ಇದ್ರು. ಬಟ್ ಈ ಬಾರಿ ಸ್ವಲ್ಪ ಟಫ್ ಇದೆ ಅನ್ನುವಂತ ವಿಚಾರ ಚರ್ಚೆ ಆಗ್ತಾ ಇದೆ. ಬಟ್ ಯಾವುದೇ ಕಾರಣಕ್ಕೂ ನಾವು ಗೆಲ್ತೀವಿ, ನಮಗೇನ್ ಟಫ್ ಅಲ್ಲ, ಪ್ರತಿದಿನ ಎಲೆಕ್ಷನ್ ಎದುರಿಸ್ತೀವಿ, ಮನೆಗೂ ಕೆಲಸ ಮಾಡಿಕೊಟ್ಟಿದ್ದಾರೆ, ಮನೆಗೂ ತಿರುಗಿದ್ದಾರೆ. ಸೊ ಹೀಗಿರ್ಬೇಕಾದ್ರೆ ಕೆಲಸನೇ ಎಲ್ಲಾನು ಮಾತಾಡುತ್ತೆ ಅನ್ನುವಂತ ವಿಚಾರವನ್ನ ಡಿಕೆ ಬ್ರದರ್ಸ್ ಎಲೆಕ್ಷನ್ಗಿಂತ ಮುಂಚಿತವಾಗಿಂದಲೂ ಮಾತಾಡ್ಕೊಂಡು ಬರ್ತಾ ಇದ್ರು. ಮೊದಲ ದಿನವಾದಂತ ಇವತ್ತು ನಾಮಿನೇಷನ್ ಸಲ್ಲಿಕೆಗೆ ತಯಾರಿಗಳಾಗಿದೆ, ತೆರಳುತ್ತಾ ಇದ್ದಾರೆ ಡಿಕೆ ಸುರೇಶ್ ಅವರು. ಡಿಕೆ ಸುರೇಶ್ಗೆ ಬಿ ಫಾರ್ಮ್, ಮೊದಲನೇ ಬಿ ಫಾರ್ಮ್ ಅವ್ರಿಗೆ ಕೊಡ್ತಾ ಇದ್ದೀನಿ, ಎ ಫಾರ್ಮ್ ಬಿ ಫಾರ್ಮ್ ನ. ಸೊ ನನ್ನ ನಂಬಿಕೆ ಇರಂತ ಸ್ಥಳಕ್ಕೆ ಹೋಗಿ ಅಲ್ಲಿ ಬಿ ಫಾರ್ಮ್ ಕೊಟ್ಟು ನಾನು ನಮ್ಮ ಮನೆ ದೇವರು ಕೆಂಕೇರಮ್ಮಂಗೆ ಕಬ್ಬಾಳಮ್ಮಂಗೆ ಹೋಗಿ ಆಮೇಲೆ ರಾಮನಗರ ಚಾಮುಂಡಿ ಬೆಟ್ಟಕ್ಕೆ ಹೋಗಿ ರಾಮನಗರದಲ್ಲಿ ಗೌರವಾನ್ವಿತ ಮುಖ್ಯಮಂತ್ರಿಗಳು ನಾನು ಇಬ್ಬರು ಸೇರಿ ಒಂದು ಸಭೆಯಲ್ಲಿ ಪಾಲ್ಗೊಳ್ತೀವಿ. ಅದಾದ್ಮೇಲೆ ಸುರೇಶ್ ಅವರು ಒಂದ್ ಸೆಟ್ ಬಿ ಫಾರ್ಮ್ ಎ ಫಾರ್ಮ್ ಬಿ ಫಾರ್ಮ್ ನ ಅರ್ಜಿನ ಹಾಕ್ತಾರೆ. ಇದು ಇವತ್ತಿನ ಕಾರ್ಯಕ್ರಮ.